ಇನ್ನು ರಾಜ್ಯದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಇಶ್ಯೂ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಎಲ್ಲ ಗೊತ್ತಿರುವಂಥದ್ದೇ. ಇದೇ 16ನೇ ತಾರೀಕಿನಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ರಾಜ್ಯದಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಇದೇ 16ನೇ ತಾರೀಕಿಂದ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದೆ. ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಆಮೇಲೆ ಸೇವಾ ಸಿಂಧು ಪೋರ್ಟಲ್ನಲ್ಲೂ ಅರ್ಜಿ ಸಲ್ಲಿಸ್ಬೋದು. ಸಾರ್ವಜನಿಕರಿಂದ ಅರ್ಜಿ ಸಲ್ಲಿಕೆಗೆ ಯಾವುದೇ ಶುಲ್ಕ ಇರಲ್ಲ. ಅರ್ಜಿ ಸಲ್ಲಿಕೆಯಾದ 21 ದಿನಗಳ ಒಳಗೆ ಪ್ರಮಾಣ ಪತ್ರವನ್ನು ವಿತರಣೆ ಮಾಡ್ತೀವಿ ಅಂತ ಈಗ ಅವರು ಮಾಹಿತಿಯನ್ನು ಪಬ್ಲಿಕ್ ಟಿವಿಗೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇವಾಗ ಕರ್ನಾಟಕದಲ್ಲಿ ವಾಸವಿರುವ ಪ್ರತಿಯೊಬ್ಬರೂ ಕೂಡ, ಕರ್ನಾಟಕದಲ್ಲೇ ಹುಟ್ಟಿರುವಂಥ ಪ್ರತಿಯೊಬ್ಬರೂ ಕೂಡ ಈ ಶಾಶ್ವತ ನಿವಾಸ ಪ್ರಮಾಣ ಪತ್ರ ಪಡ್ಕೊಳ್ಳೇಬೇಕಾ, ಹೇಗೆ ಅಂತ? ಖಂಡಿತ 10 ವರ್ಷಗಳ ಕಾಲ ವಾಸ ಇರಬೇಕು. 10 ವರ್ಷಗಳ ಕಾಲ ವಾಸ ಇರುವಂತವರು ಈ ಒಂದು ಶಾಶ್ವತ ಪ್ರಮಾಣ ಪತ್ರ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಅವರು ಅಪ್ಲೈಯನ್ನ ಮಾಡಬೇಕಾಗತ್ತೆ. ಆಧಾರ್ ಕಾರ್ಡ್ ಬೇಕಾಗತ್ತೆ, ಪಡಿತರ ಚೀಟಿ ಬೇಕಾಗತ್ತೆ, ಇನ್ನಿತರ ದಾಖಲಾತಿಗಳು ಕೂಡ ಬೇಕಾಗುತ್ತೆ. ಪ್ರಮುಖವಾಗಿ 10 ವರ್ಷ ವಾಸ ಇರುವವರು ಅವರು ಈ ಶಾಶ್ವತ ಪ್ರಮಾಣ ಪತ್ರ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿರ್ತಾರೆ. ಇನ್ನು 2-3 ದಿನದಲ್ಲಿ ನಾವು ಅರ್ಜಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ, ಅರ್ಜಿ ಸಲ್ಲಿಕೆಯನ್ನ ಮಾಡ್ಬೋದು ಅಂತೇಳಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿರುವಂಥದ್ದು. ಬೆಂಗಳೂರು ಒನ್ಗಳಲ್ಲಿ ಮತ್ತೆ ನಾಡಾ ಕಚೇರಿಗಳಲ್ಲಿ, ಜೊತೆಗೆ ಆನ್ಲೈನಲ್ಲೂ ಕೂಡ ಅವಕಾಶ ಮಾಡಬಹುದು, ಮತ್ತೆ ಆ್ಯಪ್ ಕೂಡ ಸಿದ್ಧಪಡಿಸಿದ್ವಿ ಅಂತೇಳಿ ಮಾಹಿತಿಯನ್ನು ಸಿಕ್ಕಿರುವಂಥದ್ದು. ಅರ್ಜಿ ಸಲ್ಲಿಕೆಯಾದ 21 ದಿನಗಳ ಒಳಗಡೆ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಸೂಕ್ತ ದಾಖಲಾತಿಗಳು ಅರ್ಜಿದಾರರು ಸಲ್ಲಿಕೆ ಮಾಡಿದ್ದಾರಾ ಇಲ್ವಾ, ಅಥವಾ ಫೇಕ್ ಇದಾವ ದಾಖಲಾತಿಗಳು, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಬೇಕಾಗತ್ತೆ. ಒಂದು ವೇಳೆ ಫೇಕ್ ದಾಖಲಾತಿಯನ್ನು ಕೊಟ್ಟರೆ ಅವ್ರ ಮೇಲೆ ಕ್ರಮ ಜರುಗಿಸುವಂತ ಕೆಲಸ ಕೂಡ ಆಗತ್ತೆ. ಹಾಗಾಗಿ ಸೂಕ್ತ ದಾಖಲಾತಿಯನ್ನು ಮಾತ್ರ ಸಲ್ಲಿಕೆ ಮಾಡಬೇಕಾಗತ್ತೆ, ನಿಜ ದಾಖಲಾತಿಗಳನ್ನು ಮಾತ್ರ ಸಲ್ಲಿಕೆ ಮಾಡಬೇಕಾಗತ್ತೆ. ಶಾಶ್ವತ ಪ್ರಮಾಣ ಪತ್ರ ಪಡಿಬೇಕು ಅಂತೇಳಿ ಸುಳ್ಳು ದಾಖಲಾತಿಗಳನ್ನು ಸಲ್ಲಿಕೆ ಮಾಡಿದ್ರೆ ಅವರ ವಿರುದ್ಧ ಕಾನೂನು ಕ್ರಮ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ರೀತಿಯಾದಂತ ನಿಯಮಾವಳಿಗಳನ್ನ ಒಳಗೊಂಡಂತಹ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಈಗ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ಅವರು ಹೇಳಿರೋ ಪ್ರಕಾರ ಇದೇ 16ನೇ ತಾರೀಕಿಂದ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ. ಆನ್ಲೈನಲ್ಲಿ ಬೇಕಾದರೂ ಅರ್ಜಿ ಹಾಕಿ, ಆಫ್ಲೈನಲ್ಲಿ ಬೇಕಾದರೂ ಅರ್ಜಿ ಹಾಕಿ. ಸೇವಾ ಸಿಂಧು ಪೋರ್ಟಲ್ ನಿಮ್ಮ ಹತ್ರ ಇದ್ದರೆ ನೀವು ಅದರಲ್ಲೂ ಕೂಡ ಅರ್ಜಿ ಹಾಕ್ಬೋದು. ಯಾವುದೇ ಶುಲ್ಕ ಇರಲ್ಲ, ದುಡ್ಡು ಕಟ್ಟಬೇಕಾಗಿಲ್ಲ. ಇದಕ್ಕೆ ನೀವು ಅರ್ಜಿ ಸಲ್ಲಿಕೆ ಆದ 21 ದಿನಗಳ ಒಳಗೆ ಪ್ರಮಾಣ ಪತ್ರ ವಿತರಣೆ, ಅವ್ರು ಕೇಳುವ ಡಾಕ್ಯುಮೆಂಟ್ಸನ್ನು ನೀವು ಕೊಡಬೇಕಾಗತ್ತೆ.